ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ GK ಭಟ್ ವ್ಲಾಗ್ಸ್. ಇವತ್ತು ನಾನು ಬಹಳ ದಿನಗಳ ನಂತರ ಒಂದು ವ್ಲಾಗ್ನ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ತುಂಬ ಕಾರಣಾಂತರಗಳಿಂದ, ಕೆಲಸ ಒತ್ತಡದಿಂದ ಯಾವುದೂ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ತುಂಬ ದಿನದ ನಂತರ ಮಾಡ್ತಾಯಿದ್ದೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಕೇಳ್ಕೊತೀನಿ. ಇಷ್ಟು ದಿನ ಯಾವುದೂ ವೀಡಿಯೋ ಹಾಕಿರಲಿಲ್ಲ, ಎಲ್ಲೇ ಟ್ರಾವೆಲಿಂಗ್ ಹೋದ್ರೂ ಯಾವುದೂ ಹಾಕಿರಲಿಲ್ಲ. ಸೊ ಇವತ್ತು ನಿಮ್ಮೊಂದಿಗೆ ಒಂದು ಸಖತ್ತಾಗಿರೋ ಫಾಲ್ಸ್ ಒಂದಿಗೆ ಮತ್ತೆ ಕಮ್ ಬ್ಯಾಕ್ ಆಗಿದ್ದೀನಿ. ಈ ಫಾಲ್ಸ್ನ ಹೆಸರು ಮುರೇಗಾರ್ ಫಾಲ್ಸ್ ಅಂತ. ಈ ಫಾಲ್ಸ್ನ ನೋಡ್ಕೊಬರೋದಕ್ಕಿಂತ ಮುಂಚೆ ಯಾರಾದರೂ ಈ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿ. ನಮ್ಮ ಈ ಥರ ಟ್ರಾವೆಲ್ ಬ್ಲಾಗ್ಸ್ನ ವೀಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರ್ತಾ ಇರುತ್ತೆ. ಹಾಗೆಯೇ ಈ ವಿಡಿಯೋ ಹೇಗೆ ಬಂದಿದೆ ಅಂತ ದಯವಿಟ್ಟು ನಿಮಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ಮುರೇಗಾರ್ ಫಾಲ್ಸ್ ಇರೋದು ಶಿರ್ಸಿಯಿಂದ ಸುಮಾರು 22 ಕಿಲೋಮೀಟರ್ ದೂರ. ಮತ್ತು ಶಿವಗಂಗಾ ಜಲಪಾತ ನೀವು ಕೇಳಿರ್ಬೋದು, ಅಲ್ಲಿಂದ ಸುಮಾರು 29 ಕಿಲೋಮೀಟರ್ ದೂರದಲ್ಲಿದೆ. ಇದು ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಮುರೇಗಾರ್ ಗ್ರಾಮದಲ್ಲಿ ಒಂದು ಸುಂದರವಾದ ಜಲಪಾತವಾಗಿದೆ. ಇದು ತುಂಬ ದೊಡ್ಡದಾಗೇನಿಲ್ಲ, ಆದರೆ ಚಿಕ್ಕದಾಗಿದೆ, ತುಂಬ ಸಖತ್ತಾಗಿದೆ ಅಂತ ಹೇಳ್ಬೋದು. ಇಲ್ಲಿ ಆರಾಮ್ಸೆ ನೀವು ತುಂಬ ಸಮಯವನ್ನು ಕಳಿಬೋದು. ಏನಕ್ಕೆಂದರೆ ಅಲ್ಲಿ ಕೂತ್ಕೊಂಡು, ಆಮೇಲೆ ಅಲ್ಲಿ ನಿಮಗೆ ಸ್ವಿಮ್ಮಿಂಗ್ ಮಾಡೋರಿಗೆ ಸ್ವಿಮ್ಮಿಂಗ್ ಮಾಡಿ, ಮತ್ತು ನೀರಲ್ಲಿ ಆಟ ಆಡೋರಿಗೆ ಆಟ ಆಡಿ ಎಲ್ಲನೂ ಮಾಡ್ಬೋದು. ಸೊ ಅದಕ್ಕೇ ಇದು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಈ ಜಲಪಾತ ಸಿಕ್ಕಾಪಟ್ಟೆ ಫೇಮಸ್ ಆಗಿಲ್ಲ ಮತ್ತು ಓವರ್ ಕ್ರೌಡೆಡ್ ಆಗಿಲ್ಲ. ಇದು ತುಂಬ ಜನರಿಗೆ ಗೊತ್ತಿರೋರಷ್ಟೇ ಈ ಜಲಪಾತಕ್ಕೆ ಹೋಗ್ಬೋದು. ಆದರೆ ಈ ಜಲಪಾತ ಒಂದು ಸಲ ನೀವು ಹೋದರೆ ಸಖತ್ತಾಗಿ ಎಂಜಾಯ್ ಮಾಡ್ತೀರಾ. ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಹೋಗ್ಬೋದು, ಮತ್ತು ಕಲೀಗ್ಸ್ ಹೋಗ್ಬೋದು. ಯಾರ ಜೊತೆಗೆ ಹೋದ್ರೂ ನೀವು ತುಂಬ ಚೆನ್ನಾಗಿದೆ ಅಂತ ನೀವು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬರ್ತೀರಾ. ಈ ಮುರೇಗಾರ್ ಜಲಪಾತವನ್ನು ತೆಪ್ಪಿಗೆ ಜಲಪಾತ ಅಥವಾ ದಗ್ಗುಮನೆ ಜಲಪಾತ ಅಂತಲೂ ಕರೀತಾರೆ. ಈ ವಾಟರ್ ಫಾಲ್ಸ್ ಬಂದ್ಬಿಟ್ಟು ನಮ್ಮ ಶಾಲ್ಮಲಾ ನದಿ ಇದೆಯಲ್ಲ, ಆ ಶಾಲ್ಮಲಾ ನದಿಯ ಉಪನದಿಯಾದ ಮುರೇಗಾರ್ ಹಳ್ಳ ಎಂದು ಒಂದು ಚಿಕ್ಕದಾದ ಹಳ್ಳ ಇತ್ತು, ಅದರಿಂದ ರೂಪುಗೊಂಡಿದೆ ಅಂತ ಹೇಳ್ಬೋದು. ಇದು ಸುಮಾರು 30 ಅಡಿ ಎತ್ತರದಿಂದ ಬೀಳುತ್ತೆ. ಹಾಗೆಯೇ ಒಂದು 120 ಅಡಿ ಅಗಲ ಇದೆ ಅಂತ ಹೇಳ್ಬೋದು. ಈ ಜಲಪಾತಕ್ಕೆ ನೀವು ಏನಾದರೂ ಮಳೆಗಾಲದಲ್ಲಿ ಹೋದರೆ ಅಲ್ಲಿ ನಿಮಗೆ ಏನೇನೂ ನೋಡೋಕ್ಕೆ ಸಿಗಲ್ಲ ಅಂತ ಹೇಳ್ತಾರೆ. ಲೈಕ್ ಅಷ್ಟೊಂದು ಮಂಜು ತುಂಬಿಕೊಂಡಿರುತ್ತೆ, ಅಷ್ಟು ಫಾಗ್ ಇರುತ್ತೆ, ಏನೂ ಕಾಣಿಸಲ್ಲ, ಮತ್ತು ತುಂಬಿಕೊಂಡು ಹರಿತಾ ಇರೋದ್ರಿಂದ ಮತ್ತು ಅಲ್ಲಿ ಹೋಗೋದು ತುಂಬ ಡೇಂಜರ್ ಆಗಿರುತ್ತೆ. ಸೊ ಅದಕ್ಕೆ ಮಳೆಗಾಲದಲ್ಲಿ ಇದು ದೂರದಿಂದ ನೋಡೋಕ್ಕೆ ಸಕ್ಕತ್ತಾಗಿದೆ ಅಂತ ಹೇಳ್ತಾರೆ. ಈ ಜಲಪಾತಕ್ಕೆ ಹೋಗೋದಿಲ್ಲ ಅಂತಂದರೆ ಶಿರ್ಸಿ ಹೊಳೆಕಲ್ ರಸ್ತೆಯಲ್ಲಿ ನೀವು ಸುಮಾರು ಒಂದು 10 ಕಿಲೋಮೀಟರ್ ದೂರ ಹೋದರೆ ಸಾಲ್ಕಣಿ ಕ್ರಾಸ್ ಅಥವಾ ಕೆಂಗ್ರೆ ಹಳ್ಳ ಅಂತ ಬರುತ್ತೆ. ಅಲ್ಲಿ ಸಾಲ್ಕಣೆ ಕಡೆ ನೀವು ತಿರುಗಿದ್ರೆ ಅಲ್ಲಿಂದ ಮುಂದೆ ಸ್ವಲ್ಪ ಮುಂದೆ ಹೋದರೆ ಮುರೇಗಾರ್ ಕ್ರಾಸನ್ನು ರೀಚ್ ಆಗ್ತೀರಾ. ಫುಲ್ ಕೆಳಗೆ ನಡ್ಕೊಂಡು ಹೋಗ್ಲಕ್ಕ. ಮುರೇಗಾರನ ಊರಿಂದ ಸ್ವಲ್ಪ ಮುಂದೆ ಹೋದರೆ ಸುಮಾರು ಒಂದು 1.5 ಕಿಲೋಮೀಟರ್ ಮುಂದೆ ಹೋದರೆ ದುಗ್ಗುಮನೆ ಬಸ್ ಸ್ಟಾಪ್ ಅಂತ ನಿಮಗೆ ಸಿಗತ್ತೆ. ಅಲ್ಲಿಂದ ಸುಮಾರು 4 ಕಿಲೋಮೀಟ್ರ್ವರೆಗೆ ನೀವು ಹೋಗಬೇಕಾಗತ್ತೆ. ನೀವು ಅಲ್ಲಿ ಶಿರ್ಲೆಬೈಲ್ ಅಂತ ಒಂದು ಊರು ಸಿಗುತ್ತೆ, ಅಲ್ಲಿಂದ ಸುಮಾರು 1 ಕಿಲೋಮೀಟ್ರ್ ನಡ್ಕೊಂಡು ಹೋದರೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಸಖತ್ತಾಗಿರುತ್ತೆ. ಏನಕ್ಕೆಂದರೆ ಫುಲ್ ಆ ಕಡೆ ಈ ಕಡೆ ಎಲ್ಲ ಕಾಡು, ಸುತ್ತು ಕಾಡು, ಮಧ್ಯದಲ್ಲಿ ನೀವು ಹೋಗ್ತಾ ಇರ್ತೀರ, ಕಾಲು ಹಾದಿ ಇರುತ್ತೆ. ಅಲ್ಲಿ ನಡ್ಕೊಂಡು ಹೋಗೋದು ನಾವು ಸಜೆಸ್ಟ್ ಮಾಡ್ತೀವಿ. ನಾವು ಹೋಗಿದ್ದರೂ ನಡ್ಕೊಂಡೇ. ಸೊ ಅಲ್ಲಿ ನೀವು ಆರಾಮ್ಸೆ ನಡ್ಕೊಂಡು ಹೋಗಿ ಫಾಲ್ಸನ್ನು ಎಂಜಾಯ್ ಮಾಡಿಬಿಟ್ಟು ಬರ್ಬೋದು. ನಾವು ನಮ್ಮ ಆಫೀಸ್ ಕಲೀಗ್ ಮದುವೆಗೆ ಬಂದಾಗ ಈ ಫಾಲ್ಸಿಗೆ ಬಂದ್ವಿ. ಸೊ ನಮ್ಮ ಆಫೀಸ್ ಕಲೀಗ್ ಮನೆಯಿಂದ ಹತ್ತಿರದಲ್ಲಾಗುತ್ತೆ, ಹೋಗ್ಬಿಟ್ಟು ಬನ್ನಿ ಚೆನ್ನಾಗಿದೆ ಅಂತ ಹೇಳಿದ್ರು. ಅದಕ್ಕೆ ನಾವು ತುಂಬ ಜನ ಬಂದಿಲ್ಲ, ಒಂದು 4 ಜನ ಬಂದಿದ್ವಿ. ಸೊ ಸ್ವಲ್ಪ ಹೊತ್ತು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಎಲ್ಲನೂ ನೋಡಿಕೊಂಡು ವಾಪಸ್ ಬಂದಿದ್ದೀವಿ. ನಾವು ಇಲ್ಲಿಗೆ ಬರೋದು ಆಲ್ಮೋಸ್ಟು ಸಾಯಂಕಾಲ ಆಗಿತ್ತು, 4:15 ಆಗಿತ್ತೇನೋ. ಸೊ ಅದಕ್ಕೆ ನಾವು ತುಂಬ ಟೈಮನ್ನ ಇಲ್ಲಿ ಸ್ಪೆಂಡ್ ಮಾಡೋಕ್ಕೆ ಹೋಗಿಲ್ಲ, ಅಂದರೆ ವಾಪಸ್ ಹೋಗಬೇಕಲ್ಲ, ಕತ್ಲಾಗ್ಬಿಡುತ್ತೆ. ಅದಕ್ಕೆ ನಾವು ಬೇಗ ಹೊರಟಿದ್ದೀವಿ, ಒಂದು ಅರ್ಧ ಗಂಟೆ ಇದ್ವಿ ಅಷ್ಟೇ. ಆದರೆ ನೀವು ಬೆಳಗ್ಗಿನ ಟೈಮಿಗೆ ಬಂದರೆ ಅಥವಾ ಸ್ವಲ್ಪ ಬೇಗ ಬಂದರೆ ಆರಾಮಾಗಿ ನೀವು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಒಂದು ಚಿಕ್ಕದಾಗಿ ಪಿಕ್ನಿಕ್ ಥರ ಮಾಡಿಕೊಂಡು ಆರಾಮ್ಸೆ ಹೋಗ್ಬೋದು ಇಲ್ಲಿಂದ.
ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಈಶ್ವರ ಲಿಂಗ ಮತ್ತು ಬಸವ, ಆಮೇಲೆ ಗಣಪತಿ ಮುಂತಾದ ದೇವರುಗಳಿದ್ದಾರೆ. ಸೊ ಇಲ್ಲಿ ದಿನನಿತ್ಯ ಪೂಜೆ ನಡೆಯುತ್ತೆ ಅಂತ ಹೇಳ್ತಾರೆ, ದಿನನಿತ್ಯ ಪೂಜೆ ಮಾಡ್ತಾರಂತೆ. ಅದಕ್ಕೇ ಇಲ್ಲಿ ಮೇಲೆ ಗಲೀಜು ಮಾಡಬಾರ್ದು, ಚಪ್ಪಲಿ ಹಾಕ್ಕೊಬರ್ಬಾರ್ದು, ಆಮೇಲೆ ಇಲ್ಲಿ ಏನು ಕೊಳೆ ಮಾಡಬೇಡಿ ಅಂತ ಬೋರ್ಡ್ ಹಾಕಿದ್ದಾರೆ. ಸೊ ಅದಕ್ಕೇ ದಯವಿಟ್ಟು ಅಲ್ಲಿ ಹೋದವ್ರು ಯಾರೂ, ನಮ್ಮ ರಿಕ್ವೆಸ್ಟ್ ಇದು, ಯಾರೂ ಅಲ್ಲಿ ಫಾಲ್ಸ್ಗೆ ಪ್ಲಾಸ್ಟಿಕ್ ಬಗ್ಗೆ ಎಸೆಯೋದಾಗಲಿ ಏನೂ ಮಾಡಬೇಡಿ. ನಮ್ಮ ನೇಚರ್ನ ನಾವೇ ಕಾಪಾಡ್ಕೊಂಡಿಲ್ಲ ಅಂದರೆ ಮತ್ತೆ ಯಾರು ಕಾಪಾಡ್ಕೋತಾರೆ ಅಲ್ವಾ? ಅದಕ್ಕೇ ನೀವು ಇಲ್ಲಿ ಗಲೀಜು ಮಾಡದೇ ಇದ್ದರೆ ಉತ್ತಮವಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇನೇ ಮುರೇಗಾರ್ ಫಾಲ್ಸ್. ನಿಮಗೆ ಏನಾದರೂ ಫರ್ದರ್ ಇನ್ಫಾರ್ಮೇಷನ್ನು ಏನಾದರೂ ಬೇಕು ಅಂತಂದರೆ ನೀವು ದಯವಿಟ್ಟು ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಮ ಎಲ್ಲ ಕಮೆಂಟ್ಗೂ ನಾವು ಉತ್ತರ ಕೊಡ್ತೇವೆ. ವಿಡಿಯೋವನ್ನು ಫುಲ್ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಸ್ಟೇ ಟ್ಯೂನ್ಡ್ ಫಾರ್ ದಿ ನೆಕ್ಸ್ಟ್ ವೀಡಿಯೋಸ್. ಇನ್ನು ರೆಗ್ಯುಲರ್ ಆಗಿ ವೀಡಿಯೋಸ್ ಬರ್ತಾ ಇರುತ್ತೆ. ಅದಕ್ಕೇ ಪ್ಲೀಸ್ ಸ್ಟೇ ಟ್ಯೂನ್ಡ್ ಫಾರ್ ನೆಕ್ಸ್ಟ್ ವೀಡಿಯೋ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಹ್ಯಾಪಿ ಡೇ, ಜೈ ಹಿಂದ್.